ಗುತ್ತಿಗೆದಾರ ಸಚಿನ್ ಪಾಂಚಾಳ ಆತ್ಮಹತ್ಯೆ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು, ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿ ಈಗ ಕಲಬುರಗಿನಲ್ಲಿ ಬಿಜೆಪಿಯವರು ಪ್ರತಿಭಟನೆ ಆರಂಭ ಮಾಡಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಆಗ್ರಹಿಸಿ ಹೋರಾಟ ಇದೆ. ಜಗತ್ ವೃತ್ತದಿಂದ ಬಿಜೆಪಿ ನಾಯಕರ ಪ್ರತಿಭಟನಾ ರ್ಯಾಲಿ ಆರಂಭ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಮನೆಗೆ ಮುತ್ತಿಗೆಯನ್ನು ಕೂಡ ಹಾಕ್ತಾರಂತೆ. ಕಲಬುರಗಿಯಲ್ಲಿ ಅಶೋಕ್ ನೇತೃತ್ವದಲ್ಲಿ ಸಚಿವರ ಮನೆಗೆ ಇದು ಮುತ್ತಿಗೆ. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣದಲ್ಲಿ ಸಿಡಿದೆದ್ದಿದೆ ಕೇಸರಿ ಪಡೆ. ಬಹುತೇಕ ಬಿಜೆಪಿ ನಾಯಕರು ಕಲಬುರಗಿನಲ್ಲಿದ್ದಾರೆ. ಪ್ರಿಯಾಂಕ್ ಖರ್ಗೆ ಮನೆಗೆ ಅವರು ಮುತ್ತಿಗೆ ಹಾಕ್ತಾರೆ. ಪ್ರಕರಣವನ್ನು ಸಿಐಡಿ ತನಿಖೆಗೆ ವಹಿಸಬೇಕು ಅಂತಕ್ಕಂಥ ಆಗ್ರಹ ಇದೆ. ಜೈ ಭಾರತ್, ಜೈ ಭೀಮ್, ಬೋಲೋ ಭಾರತ್ ಮಾತಾ ಕಿ ಜೈ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ, ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಅಂತ ಈಗ ಜಗತ್ ವೃತ್ತದಿಂದ ಹೊರಡ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ರಾಣಿ ಚೆನ್ನಮ್ಮ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಿ ಅಲ್ಲಿಂದ ಅವರು ಹೊರಟಿದ್ದಾರೆ. ಕಲಬುರಗಿಯಿಂದ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಾ. ಒಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರ ಮನೆಯ ಸುತ್ತ 4 ಸುತ್ತಿನ ಪೊಲೀಸ್ ಭದ್ರತೆ, ಮತ್ತೊಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರ ಮನೆಯಲ್ಲಿ ಎಳ್ನೀರು, ಮಜ್ಜಿಗೆ, ಟೀ ಎಲ್ಲ ರೆಡಿ ಮಾಡಿಕೊಂಡು ಅವರು ಕೂಡ ಕಾಯ್ತಾ ಇದ್ದಾರೆ. ನೋಡೋಣ ಇವ್ರನ್ನ ಎಲ್ಲಿ ತಡೀತಾರೆ ಪೊಲೀಸರು, ತಡೀತಾರ ಅಥವಾ ಮನೆಗೆ ಹೋಗೋ ತನಕ ಬಿಡ್ತಾರಾ ಎಲ್ಲ ನೋಡಬೇಕು. 4 ಸುತ್ತಿನ ಪೊಲೀಸ್ ಭದ್ರತೆಯನ್ನು ಕಲ್ಪಿಸ್ಕೊಟ್ಟಿದ್ದಾರೆ, 4 ಸುತ್ತು. ಹಾಗಾಗಿ ಇವರು ಏನೋ ಬೇರೆ ಬೇರೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಒಂದೊಂದಷ್ಟು ತಂಡ ಬೇರೆ ಬೇರೆ ಕಡೆಯಿಂದ ಎಂಟ್ರ್ ಆಗೋ ರೀತಿಯಲ್ಲಿ ಒಂದು 5,000 ಜನ ಸೇರಿಸ್ತೀವಿ ಅಂತ ಹೇಳಿದರು. ಗೊತ್ತಿಲ್ಲ ಒಂದು 5,000 ಜನ ಸೇರಿದಾರಾ ಇಲ್ವಾ ಅಂತ. ಅಶೋಕ್ ನೇತೃತ್ವದಲ್ಲಿ ನಡೀತಾ ಇರೋ ಪ್ರತಿಭಟನೆ. ಬಟ್ ವಿಶೇಷ ಏನಂದರೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಬಂದಿಲ್ಲ, ಇನ್ನು ಯತ್ನಾಳ್ ಟೀಮ್ ಕೂಡ ಬಂದಿಲ್ಲ. ಇನ್ನು ಮನೆಗೆ ಬರ್ತಕ್ಕಂಥ ಬಿಜೆಪಿ ನಾಯಕರಿಗೆ ಎಳನೀರು, ಮಜ್ಜಿಗೆ, ಟೀ, ಆತಿಥ್ಯ ಅದನ್ನು ಅವರು ಮೊನ್ನೆ ಹೇಳಿದ್ರು. ಪ್ರಿಯಾಂಕ್ ಖರ್ಗೆ ಹಾಗೆ ಮಾಡಿದ್ದಾರೆ. ಮನೆ ಮುತ್ತಿಗೆಗೆ ಬರುವ ಬಿಜೆಪಿ ನಾಯಕರಿಗೆ ಮಜ್ಜಿಗೆ, ಎಳ್ನೀರು ಕೊಡ್ತೀವಿ ಅಂತ. ಬಿಜೆಪಿಯವರ ಗೂಂಡಾಗಿರಿಗೆ ನಮ್ಮ ಗಾಂಧಿಗಿರಿ ಅಂತ ಬ್ಯಾನರ್ ಕೌಂಟರ್ ಕೊಟ್ಟಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ನಿವಾಸಕ್ಕೆ ಪೊಲೀಸರಿಂದ ಭಾರಿ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ನನ್ನ ಪ್ರಕಾರ ಅಲ್ಲಿ ತನಕ ಬರೋ ತನಕ ಬಿಡೋದೇ ಇಲ್ಲ ಇವರು ಪೊಲೀಸರು. ಬಟ್ ಅವ್ರು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ, ನೋಡ್ತಾ ಇದ್ದಾರೆ ದೃಶ್ಯದಲ್ಲಿ. ಬರೋರಿಗೆಲ್ಲ ನೀರು ಕೊಡೋದು, ವಾಟರ್ ಬಾಟ್ಲ್ ಇದೆ, ಎಳ್ನೀರಿದೆ, ಟೀ ಮಾಡ್ತಾ ಇದ್ದಾರೆ, ಮಜ್ಜಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮೊನ್ನೆ ಎಲ್ಲ ಪ್ರಿಯಾಂಕ್ ಖರ್ಗೆ ಹೇಳಿದ್ರಲ್ಲ, ಬನ್ನಿ ಬನ್ನಿ ಕಲಬುರಗಿಗೆ ಬನ್ನಿ, ನಿಮಗೆ ನಾವು ಆತಿಥ್ಯವನ್ನು ಕೊಡ್ತೀವಿ, ನಮ್ಮ ಅತಿಥಿಗಳು ನೀವು ಅಂತಂದ್ಬಿಟ್ಟು. ಹಾಗಾಗಿ ಆ ರೀತಿ ಒಂದು ರೀತಿ ವ್ಯಂಗ್ಯವಾಗಿ ಬಿ ಜೆ ಪಿಯವರ ಗೂಂಡಾಗಿರಿಗೆ ನಮ್ಮ ಗಾಂಧಿಗಿರಿ ಉತ್ತರ ಅಂತಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದಾರೆ. ಈಗೇನು ಮಾಡ್ತಾರೆ, ಇವ್ರನ್ನ ಎಲ್ಲಿ ತಡೀತಾರೆ ಪೊಲೀಸರು, ಪ್ರಿಯಾಂಕ್ ಖರ್ಗೆ ಮನೆ ತನಕ ಹೋಗೋದಕ್ಕೆ ಬಿಡ್ತಾರಾ ಬಿಡಲ್ವಾ? ನನ್ನ ಪ್ರಕಾರ 99% ಬಿಡಲ್ಲ. ಆಮೇಲೆ ಇನ್ನೇನಾದರೂ ಲಾ ಆ್ಯಂಡ್ ಆರ್ಡರ್ ಹೆಚ್ಚು ಕಡಿಮೆ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ. ಆದರೆ ಅವರಂತೂ ತಯಾರಿ ಮಾಡ್ಕೊಂಡಿದ್ದಾರೆ. ದೃಶ್ಯದಲ್ಲಿ ನೀವು ಅದನ್ನು ಗಮನಿಸ್ತಾ ಇದ್ದೀರಿ. ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಬಿ ಜೆ ಪಿ ನಾಯಕರು ಹೋಗ್ತಾ ಇರುವಂತಹ ದೃಶ್ಯ. ಬಟ್ ಎಷ್ಟು ಜನ ಸೇರಿದ್ದಾರೆ, ಬಿ ಜೆ ಪಿಯ ಈ ಹೋರಾಟಕ್ಕೆ ಎಷ್ಟು ಬೆಂಬಲ ಸಿಕ್ಕಿದೆ ಅಂತಕ್ಕಂಥದ್ದನ್ನು ನೋಡಬೇಕು. ಬರೀ ಬಿ ಜೆ ಪಿ ಲೀಡರ್ಗಳು ಮಾತ್ರ ಇದ್ದಾರೋ, ಕಾರ್ಯಕರ್ತರು ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೋ,